ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನಿಮ್ಮಿಂದ ಏನ್ ದೂರ ಆಗ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡಿರ್ತಾರಲ್ಲ, ಆ ದೂರ ಆಗೋ ಮುನ್ನ ಅವರಲ್ಲಿ ಏನೇನು ಬದಲಾವಣೆಗಳಾಗತ್ತೆ, ಅವಾಗ ನೀವು ಅನ್ಕೊಬಹುದು 100% ಇವ್ ದೂರ ಆಗಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದನ್ನ ಕಂಡುಹಿಡಿಯೋದು ಹೆಂಗೆ ಅಂತ ಹೇಳಿದ್ರೆ, ಈಗ ನಾನೇನ್ ಹೇಳ್ತಿದ್ದೀನಿ ಇದರಲ್ಲಿ 3 ವಿಚಾರ, ಇಂಪಾರ್ಟೆನ್ಸ್ ವಿಚಾರ. ಅವ್ರು ದೂರ ಆಗೋ ಮುನ್ನ ಇದೆಲ್ಲ ನಡ್ಕೊಳ್ತಾರ ಅವರು. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹಿಂಗೆ ಕ್ಯಾರಿ ಆಗ್ತಿದ್ರೆ ನಾನು ಹೇಳುವಂತ ವಿಚಾರ 100% ನಿಮ್ಮನ್ನು ದೂರ ಆಗೇ ಆಗ್ತಾರೆ, ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅರ್ಥ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಫೀಸ್ ಇರುತ್ತೆ. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಡೆಫಿನೆಟ್ಲಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಸಣ್ಣ ಪುಟ್ಟ ತಪ್ಪುಗಳೇ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಬೇಕು ಅಂತ ಮಾಡ್ತಿರಲ್ಲ, ವ್ಯಕ್ತಿ ಬೇಕು ಅಂದಾಗ ತಪ್ಪುಗಳು ಕಾಣ್ತಿರಲ್ಲ, ವ್ಯಕ್ತಿ ಬೇಡ ಅಂದಾಗ ಅದೇ ಸಣ್ಣ ತಪ್ಪು ಮ್ಯಾಟ್ರೇ ಅಲ್ಲ, ತುಂಬಾ ದೊಡ್ಡ ತಪ್ಪು ತರ ಅವ್ರಿಗೆ ಕಾಣುತ್ತೆ. ಅಂಡ್ ಅದನ್ನೇ ಹಿಡ್ಕೊಂಡು ಕೊರಿತಾರೆ, ಅದೇ ಮ್ಯಾಟ್ರನ್ನ ಕ್ಯಾರಿ ಮಾಡ್ತಾರೆ, ಅದೇ ಮ್ಯಾಟ್ರನ್ನ ಪದೇ ಪದೇ ಒತ್ತಿ 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 ಹಿಡಿ ಹರ್ಟ್ ಮಾಡ್ತಾರೆ, ತುಂಬಾ ನೋವಾಗೋ ತರ ನೋಡ್ಕೋತಾರೆ, ತುಂಬಾ ಲೈಕ್ ಅಂದ್ರೆ ಕೇವಲ ನೋಡ್ತಾರೆ. ಅದೊಂದು ಕಾರಣಕ್ಕೆ ಆಕ್ಚುಲಿ ಇಷ್ಟಪಡೋ ಜನ ಇರ್ಲಿ ಬಿಡು ಏನಾಗಲ್ಲ, ನೀನ್ ತಾನೆ, ಬೇರೆ ಯಾರು ಮಾಡಿಲ್ಲ. ಸೊ ಲೈಕ್ ಏನಂದ್ರೆ, ಏನೇ ತಪ್ಪಾಗ್ಲಿ ಆಗದೆ ಇರ್ಲಿ, ವ್ಯಕ್ತಿ ಬೇಕು ಅಂದಾಗ ಎಲ್ಲಾನು ತಪ್ಪುಗಳು ಕಾಣಲ್ಲ ಕಣ್ಣಿಗೆ. ವ್ಯಕ್ತಿ ಬೇಡ ಅಂದಾಗ ಮಾಡುವಂತ ಸಣ್ಣ ಸಣ್ಣ ತಪ್ಪು ಕೂಡ ದೊಡ್ಡದಾಗಿ ಕಾಣ್ತಾ ಇರತ್ತೆ. ಬೇಡವಾದಾಗಲೇ ಈ ದೊಡ್ಡದಾಗಿ ಕಾಣಕ್ ಸಾಧ್ಯ. ಸೊ ದೂರ ಹೋಗೋಕ್ಕಿಂತ ಮುಂಚೆ ಈ ಸಿಂಪ್ಟಮ್ಸ್ ಕಾಣ್ತಿರತ್ತೆ, ಈ ಲಕ್ಷಣ ಕಾಣ್ತಿರತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ, ನಿಮ್ಮನ್ನು ಎಲ್ಲಾ ಸಮಯದಲ್ಲೂ ತಪ್ಪಾಗಿ ಅರ್ಥ ಮಾಡ್ಕೊಳಕ್ ಶುರು ಮಾಡ್ತಾರೆ. ನೀವೆಲ್ಲಿ ಒಳ್ಳೇದನ್ನೇ ಅರ್ಥ ಮಾಡ್ಸಕ್ ಹೋಗ್ತೀರಿ, ನೀವು ಅರ್ಥ ಕರೆಕ್ಟ್ ಆಗಿ ಏನೋ ಅರ್ಥ ಮಾಡಿಸ್ಬಿಡ್ತೀರಿ, ಬಟ್ ಅವ್ರಿಗೆ ಅರ್ಥ ಆಗೋದು ಇನ್ನೇನೋ ಬೇರೆ. ಬಿಕಾಸ್ ಅವ್ರ ಮೈಂಡಲ್ಲಿ ಅವ್ರ ಥಿಂಕಿಂಗ್ ಪ್ರಕಾರ, ಬಿಕಾಸ್ ಅವ್ರು ದೂರ ಹೋಗ್ಬೇಕು ಅನ್ಕೊಂಡಿರ್ತಾರಲ್ಲ, ಅವ್ರದನ್ನ ಕೆಟ್ಟದಾಗಿ ಅರ್ಥ ಮಾಡ್ಕೊಂಡು ಕೆಟ್ಟದಾಗೆ ನಿಮ್ ಬಿಂಬಿಸಿ ಹೇಳ್ಬೇಕು, ಕೆಟ್ಟದಾಗೆ ಹೇಳ್ಬೇಕಲ್ಲ, ರೈಟ್? ಸೊ ಅರ್ಥ ಯಾವಾಗ ರಾಂಗ್ ಆಗ್ಲಿಕ್ಕೆ ಶುರು ಆಗತ್ತಲ್ಲ, ವ್ಯಕ್ತಿ ರಾಂಗ್ ಆಗಿ ಕಾಣ್ಲಿಕ್ಕೆ ಶುರು ಆಗ್ತಾನೆ. ಅವ್ರು ದೂರ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದಾರೆ ಅಂದ್ಮೇಲೆ ನಿಮ್ಮ ತಪ್ಪಾಗಿ ಅರ್ಥ ಮಾಡ್ಕೊಬೇಕು, ಅವ್ರಿಗೆ ಬೇರೆ ಆಪ್ಷನ್ಸ್ ಇಲ್ಲ. ತಪ್ಪಾಗಿ ಅರ್ಥ ಮಾಡ್ಕೊಂಡಾಗ ನೀವು ತಪ್ಪಾಗಿ ಕಾಣ್ತೀರಿ, ತಪ್ಪಾಗಿ ಕಂಡಾಗ ತಪ್ಪಾಗಿ ಮಾತಾಡ್ತಾರೆ, ಜಗಳಗಳು ಸ್ಟಾರ್ಟ್ ಆಗಬೇಕು, ಜಗಳ ಸ್ಟಾರ್ಟ್ ಆಗತ್ತೆ, ದೂರ ಆಗ್ಬೇಕು, ಇದನ್ನೇ ಕಾಯ್ತಿರ್ತಾರೆ. ನೋಡಿ, ನಿಜವಾಗ್ಲೂ ಇಷ್ಟಪಟ್ಟಾಗ ಒಂದಂತೂ ಸತ್ಯ, ಇರೋದ್ರಲ್ಲೇ ನೆಮ್ಮದಿಯಾಗಿರ್ತೀವಿ ನಾವು, ಇರೋದ್ರಲ್ಲೇ ಖುಷಿಯಾಗಿರ್ತೀವಿ ನಾವು. ಏನ್ ಆಡಂಬರ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಆಕ್ಚುಲಿ ಖುಷಿಯಿಂದ 4 ಮಾತು, ಅರ್ಥ ಮಾಡ್ಕೊಳ್ಳೋ ರೀತಿ, ಅಡ್ಜಸ್ಟ್ ಆಗುವಂತ ಬುದ್ಧಿ ಬರುತ್ತೆ ಅಲ್ಲಿ. ಎಲ್ಲದಕ್ಕೂ ವಾದ ಮಾಡಿ ನಿಂತ್ಕೊಳ್ಳಕ್ ಸಾಧ್ಯನೇ ಇಲ್ಲ. ವಾದ ಮಾಡ್ತಿದ್ದಾರೆ, ಎಲ್ಲಾದ್ರಲ್ಲೂ ತಪ್ಪು ಹುಡುಕ್ತಿದ್ದಾರೆ, ಸುಖ ಸುಮ್ಮನೆ ಮೂಡ್ನ ನೆಗೆಟಿವ್ ಮಾಡ್ಕೊಂಡು ಜಗಳ ಮಾಡಕ್ ಬರ್ತಿದ್ದಾರೆ ಅಂತ ಹೇಳಿದ್ರೆ 100% ನಿಮ್ಮ ಅವಶ್ಯಕತೆ ಮುಗಿತಾ ಬಂದಿದ್ದೆ, ದೂರ ಆಗ್ಲಿಕ್ಕೆ ಹಿಂಗ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ಪ್ರೀತಿ ಮಾತುಗಳು ಬಹಳ ಕಡಿಮೆ. ಯಾವಾಗ ನೋಡಿದ್ರು ಬರೀ ಜಗಳ ಆಡುವಂತ ಮಾತೆ, ಟಾಂಡ್ ಕೊಡೋ ತರ. ಆಲ್ಮೋಸ್ಟ್ ಅಲ್ಲಿ ಒಂದು ಮಾತು ತಾಳ್ಮೆಯಿಂದ ಮಾತಾಡಲ್ಲ, ತಾಳ್ಮೆಯಿಂದ ನಡ್ಕೊಳ್ಳಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡ್ತಿರೋ ಗೊತ್ತಾಗತ್ತೆ, ನೆಮ್ಮದಿನೇ ಇರಲ್ಲ ಅಲ್ಲ. ಆಕ್ಚುಲಿ ಯಾವ್ದೋ ಒಂದು ವಿಚಾರಕ್ಕೆ ಅವರು ನಮ್ಮುಂದೆ ಲೈಕ್ ನಾವು ಚೆನ್ನಾಗಿರ್ತೀವಿ, ನಮ್ಮುಂದೆ ಶೋ ಮಾಡ್ತಿರ್ತಾರೆ, ನೆಮ್ಮದಿನೇ ಇಲ್ಲ ಜೀವನದಲ್ಲಿ ಅಂತೇಳಿ. ನೀವ್ ಏನ್ ಬೇಕಾದ್ರೂ ಅವ್ರಿಗೋಸ್ಕರ ತ್ಯಾಗ ಮಾಡಿ, ಅವ್ರಿಗೆ ಹೆಂಗೆ ಚೆನ್ನಾಗಿ ನೋಡ್ಕೊಳ್ಳಿ, ಏನೇ ಮಾಡಿ, ನೀವೇ ಕರೆಕ್ಟಾಗಿ ಮಾತಾಡಿ, ಕರೆಕ್ಟಾಗಿ ಅರ್ಥ ಮಾಡಿಸಿ, ವಾಟ್ ಎವರ್ ಏನ್ ಬೇಕಾದ್ರೂ ಮಾಡಿ, ಅವ್ರು ಮಾತ್ರ ಮಾತಾಡ್ತಿರೋ ಮಾತಲ್ಲಿ ಬರೀ ಟಾಂಟ್ ಕೊಡ್ತಾರೆ, ನಿಮಗೆ ಕೋಪ ಬರೋಂಗೆ ಮಾಡ್ತಾರೆ, ಜಗಳನ ಕ್ರಿಯೇಟ್ ಮಾಡಕ್ ನೋಡ್ತಿರ್ತಾರೆ. ನೆಮ್ಮದಿಯಾಗಿರ್ತಕ್ಕಂಥ ವಾತಾವರಣನ ನೆಮ್ಮದಿ ಇಲ್ಲದೆ ಇರೋ ತರ ನಡ್ಕೋತಾರೆ. ಇವತ್ತಿಗೆ ಅರ್ಥ ಮಾಡಿಸಿದ್ರ ನಾಳೆಗೆ ಮತ್ತೆ ಮೈಂಡ್ ಚೇಂಜ್, ನಾಳೆಗೆ ಮತ್ತೆ ಏನೋ ಹೊಸ ಕತೆ, ಮತ್ತೇನೋ ಜಗಳ ಮಾಡುವಂತ ಮೆಂಟಾಲಿಟಿ. ಮತ್ತೆ ಅರ್ಥ ಮಾಡಿಸ್ಬೇಕು, ಇದು ಯಾವಾಗ ಆಗತ್ತೆ? ಬುದ್ಧಿವಂತರು ಅವರು ಇರ್ತಾರೆ, ಅವರಿಗೂ ಹೊಟ್ಟೆಗೆ ಅನ್ನ ತಿಂತಾರೆ, ಬೇರೆ ಏನು ತಿನ್ನಲ್ಲ, ಎಲ್ಲಾ ಗೊತ್ತಿರುತ್ತೆ. ಇವ್ರೊಟ್ಟಿಗೆ ಮಾತ್ರ ಹಿಂಗ್ ಆಡ್ತಿದಾರೆ ಅಂತ ಹೇಳಿದ್ರೆ ಮಿಕ್ದವ್ರೊಟ್ಟಿಗೆ ಎಲ್ಲ ಚೆನ್ನಾಗಿ ನಾವು ಆಡ್ಕೊಂಡು ಮಾತಾಡ್ತಾರೆ. ಬಾಡ ಆಗಿದೆ, ಅದಕ್ಕೆ ಹಂಗ್ ಮಾಡ್ತಿದ್ದಾರೆ, ಇಷ್ಟೇ ಅರ್ಥ. ಈ 3 ವಿಚಾರಗಳು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಡೀತಾ ಇದ್ರೆ ಡೆಫಿನೆಟ್ಲಿ ಅವ್ರಿಗೆ ನೀವು ಎಲ್ಲೋ ಒಂದ್ ಕಡೆ ಅವ್ರಿಗೆ ಬೇಡ ಆಗ್ತಿದೆ, ಅದಕ್ಕೆ ಹಂಗೆ ಮಾಡ್ತಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಹಾಕಿ. ಅಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಆದಷ್ಟು ಬೇಗ 40,000 ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.